ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಕತೆ ಹಂಗಿರಲಿ, ನ್ಯಾಷನಲ್ ಪ್ರೆಸಿಡೆಂಟ್ ಕತೆ ಏನು? ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕ ಆಗುತ್ತೆ, ಆದರೆ ಬಿಜೆಪಿ ಅಧ್ಯಕ್ಷರಾಗಿ ಅಮಿತ್ ಸತಮ್ ನೇಮಕ ಆದ್ರ ಹಾಗಾದ್ರೆ ಬಿಜೆಪಿಗೆ ಹೊಸ ಪ್ರೆಸಿಡೆಂಟ್ ನೇಮಕ, ನ್ಯಾಷನಲ್ ಪ್ರೆಸಿಡೆಂಟ್ ಕತೆ ಹೇಳ್ತಾ ಇರೋದು. ಬಿಜೆಪಿ ಅಧ್ಯಕ್ಷರಾಗಿ ಅಮಿತ್ ಸತಮ್ ನೇಮಕ, ಮುಂಬೈ ನೂತನ ಬಿಜೆಪಿ ಅಧ್ಯಕ್ಷರಾಗಿ ಅಮಿತ್ ಸತಮ್ ನೇಮಕ ಅನ್ನೋ ಚರ್ಚೆ. ಮುಂಬೈನ ಅಂಧೇರಿ ವೆಸ್ಟ್ ಶಾಸಕರಾಗಿರುವ ಅಮಿತ್ ಸತಮ್ ಮುಂಬೈನ ಅಂಧೇರಿಯ ವೆಸ್ಟ್ ಎಂಎಲ್ಎ, ಸಿಟ್ಟಿಂಗ್ ಎಂಎಲ್ಎ ಆಶೀಶ್ ಶೇಲಾರ್ ಜಾಗದಲ್ಲಿ ಅಮಿತ್ ಸತಮ್ ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗೆ ಅದಕ್ಕೂ ಮುನ್ನ ಬಿಜೆಪಿ ಬಹುದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಹಾಗಾದ್ರೆ ಅತಿ ಶೀಘ್ರದಲ್ಲೇ ಕರ್ನಾಟಕದ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯೇಂದ್ರ ಬದಲಾವಣೆ ಆಗೋದು ಪಕ್ಕಾನಾ? ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕ ಅಂತೆ ಅಮಿತ್ ಸತಮ್ ಎನ್ನುವಂತಹ ವ್ಯಕ್ತಿಯಂತೆ ಬಿಜೆಪಿ ಅಧ್ಯಕ್ಷರಾಗಿ ಅಮಿತ್ ಸತಮ್ ನೇಮಕ. ನೋಡಿ ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಅಮಿತ್ ಸತಮ್. ಅಂಧೇರಿಯ ವೆಸ್ಟ್ ಶಾಸಕನಲ್ಲಿ ಬೆಂಗಳೂರಿನ ಸಂಜಯ್ ನಗರದ ಒಂದು ಭಾಗದಲ್ಲಿ ವಾಸ ಮಾಡ್ತಿರುವಂತಹ ಯಡಿಯೂರಪ್ಪರ ಕುಟುಂಬ ಇಲ್ಲಿ. ಮುಂಬೈ ನೂತನ ಬಿಜೆಪಿ ಅಧ್ಯಕ್ಷರಾಗಿ ಅಮಿತ್ ಸತಮ್ ಆಯ್ಕೆ, ಮುಂಬೈನ ಅಂಧೇರಿ ವೆಸ್ಟ್ ಶಾಸಕರಾಗಿರುವಂತಹ ಮುಂಬೈನ ಅಂಧೇರಿ ವೆಸ್ಟ್ ಶಾಸಕರಾಗಿರುವಂತಹ ಅಮಿತ್ ಸತಮ್ ಆಶೀಶ್ ಶೇಲಾರ್ ಜಾಗದಲ್ಲಿ ಅಮಿತ್ ಸತಮ್ ನೇಮಿಸಿದ ಹೈಕಮಾಂಡ್. ಈ ಹಿಂದೆ ಅವರಿದ್ರು. ಹಾಗಾದರೆ ಅಮಿತ್ ಸತಮ್ ಇನ್ನು ಮುಂದೆ ಮುಂಬೈ ಆ ಭಾಗದ ಅಧ್ಯಕ್ಷರ, ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗೆ ಅದಕ್ಕೂ ಮುನ್ನ ಬಿಜೆಪಿ ಬಹುದೊಡ್ಡ ಹೆಜ್ಜೆಯನ್ನು ಇಟ್ಟಿತ್ತು. ಹಾಗಾದರೆ ಶೀಘ್ರದಲ್ಲೇ ಕರ್ನಾಟಕದ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯೇಂದ್ರ ಬದಲಾವಣೆ ಆಗೋದು ಪಕ್ಕಾನಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಒಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಬೇಕು ಎನ್ನುವಂಥ ಚರ್ಚೆ. ಇದಕ್ಕೂ ಒಂದು ತಿಂಗಳ ಮುಂಚಿತವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಮಾತನ್ನು ಹೇಳಿದರು. ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂತಹ ರಾಜ್ಯದಲ್ಲಿ, ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲದೇ ಇರತಕ್ಕಂತಹ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಒಂದೊಂದು ರಾಜ್ಯ ಹಂತ ಹಂತವಾಗಿ ಬದಲಾವಣೆ ಮಾಡ್ತೀವಿ. ಕರ್ನಾಟಕದ ಸರದಿ ಯಾವಾಗ ಅನ್ನೋದನ್ನು ಕಾದು ಕರ್ನಾಟಕದ ಅಧ್ಯಕ್ಷರ ಸ್ಥಾನವನ್ನು ಕೂಡ ಬದಲಾಯಿಸ್ತೀವಿ. ಈಗ ಕರ್ನಾಟಕದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್, ಬಿಜೆಪಿಯಲ್ಲಿ ವಿಜಯೇಂದ್ರ. ಬಿಜೆಪಿಯಲ್ಲೂ ಕೂಡ ಅದೇ ಸ್ಥಿತಿಗತಿಗಳು, ಅದೇ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಪ್ರತಿ ರಾಜ್ಯದ ಏನು ಕಮಿಟಿಯನ್ನು ಬದಲಾಯಿಸಬೇಕು, ಅದರ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾಗಬೇಕು. ಇನ್ನು ಆ ಕಮಿಟಿಯಲ್ಲಿರ್ತಕ್ಕಂಥ ಉಪಾಧ್ಯಕ್ಷ ಸ್ಥಾನ, ಬೇರೆ ಬೇರೆ ಸ್ಥಾನಗಳು ಅಲ್ಲೂ ಕೂಡ ರೀಶಫಲ್ ಆಗಬೇಕು, ಒಂದು ಸರ್ಜರಿ ಆಗಬೇಕು. ಈ ಚರ್ಚೆ ಆರಂಭದಿಂದಲೂ ಕೂಡ ನಡೀತಾ ಇದೆ. ಆದರೆ ಬಿಜೆಪಿಯಲ್ಲಿ ಇಷ್ಟೊಂದು ವಿಳಂಬ ಯಾಕೆ? ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಈ ತರಹದ್ದೊಂದು ನಿರ್ಧಾರಗಳನ್ನು ಪ್ರಾಯೋಗಿಕಕ್ಕೆ ತಂದಿದೆ. ಆದರೆ ಕರ್ನಾಟಕದಲ್ಲಿ ಈವರೆಗೂ ತಂದಿಲ್ಲ. ಯಾಕೆ? ವಿಜೇಂದ್ರರ ಸ್ಥಾನವನ್ನು ಮುಟ್ಟೋದಕ್ಕೆ ಭಯಪಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಕಾರಣ ವೋಟ್ ಬ್ಯಾಂಕ್ ಒಂದು ಕಡೆ ಬಿಜೆಪಿಗೆ ಪೆಟ್ಟು ಕೊಡಬಹುದು. ಅತಿ ದೊಡ್ಡ ಸಮುದಾಯ ಅಂತ ಕರೆಸಿಕೊಳ್ಳುವಂತಹ ಲಿಂಗಾಯತ ಸಮುದಾಯ ನಮ್ಮನ್ನು ಕೈ ಬಿಡಬಹುದು ಅನ್ನೋ ಕಾರಣಕ್ಕೆ ವಿಜೇಂದ್ರರೇ ಸ್ಥಾನದಲ್ಲಿ ಇರಬೇಕು ಅಂತ ಬಯಸ್ತಾ ಇರುವಂತಹ ಒಂದು ಸಮುದಾಯ ಅಥವಾ ಒಂದು ಜಾತಿ ಬಿಜೆಪಿಯನ್ನು ಮರೆತು ಬಿಡಬಹುದು ಅನ್ನೋ ರಾಜಕೀಯ ಭಯ ಏನಾದರೂ ಬಿಜೆಪಿಗಿದೆಯಾ? ಐ ಆಮ್ ನಾಟ್ ಶ್ಯೂರ್. ಆದರೆ ಬಿಜೆಪಿಯಲ್ಲಿ ಒಂದು ಸಣ್ಣ ಗೊಂದಲ ಅಂತೂ ಕಾಡ್ತಾ ಇದೆ ಹೈಕಮಾಂಡ್ ನಾಯಕರದ್ದು. ವಿಜೇಂದ್ರರನ್ನು ಬದಲಾಯಿಸಬೇಕು ಅಥವಾ ವಿಜೇಂದ್ರರನ್ನೇ ಈ ಒಂದು ಪಕ್ಷದಲ್ಲಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸಬೇಕು? ಇದರ ನಟ್ಟ ನಡುವೆ ಈಗ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ಸ್ ಪ್ರಕಾರ ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕ ಆಗಿದೆ. ಬಿಜೆಪಿ ಅಧ್ಯಕ್ಷರಾಗಿ ಅಮಿತ್ ಸತಮ್ ನೇಮಕ ಆಗಿದ್ದಾರೆ ಎನ್ನುವಂತಹ ಮಾಹಿತಿ. ಅದರ ಜೊತೆಗೆ ಮುಂಬೈ ನೂತನ ಬಿಜೆಪಿಯ ಅಧ್ಯಕ್ಷರಾಗಿ ಈಗ ಅಮಿತ್ ಸತಮ್ ನೇಮಕ ಆಗಿರುವಂತಹದ್ದು ಬಿಜೆಪಿ ವಲಯಗಳಲ್ಲೂ ಕೂಡ ಅತ್ಯಂತ ಚರ್ಚೆಗೆ ಕಾರಣವಾಗಿದೆ. ಇವರು ಮುಂಬೈ ಅಂಧೇರಿ ವೆಸ್ಟ್ ಎಂಎಲ್ಎ ಆಗಿದ್ದವರು. ಆಶೀಶ್ ಶೇಲಾರ್ ಜಾಗದಲ್ಲಿ ಅಮಿತ್ ಸತಮ್ ನೇಮಿಸಿದ ಹೈಕಮಾಂಡ್ ನಾಯಕರು. ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗೂ ಮುನ್ನ ಬಿಜೆಪಿ ಬಹುದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಕಾಂಗ್ರೆಸ್ನ ನಾಯಕರು ಈ ಒಂದು ನಿರ್ಧಾರ ಮಾಡಿರುವಂತಹದ್ದು. ಬಿಜೆಪಿಯಂತೆ ಕಾಂಗ್ರೆಸ್ನಲ್ಲೂ ಕೂಡ ಈ ತರಹದ್ದೊಂದು ಬದಲಾವಣೆಯ ಪರ್ವ ಶುರು ಆಗಬೇಕು ಪ್ರತಿಯೊಂದು ರಾಜ್ಯದಲ್ಲೂ. ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಕೆಪಿಸಿಸಿ ಸ್ಥಾನ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಸರ್ಜರಿ ಆಗಬೇಕು ಎನ್ನುವಂತಹ ಚರ್ಚೆ ಎರಡೂ ರಾಷ್ಟ್ರೀಯ ಪಕ್ಷದ ನಡುವೆಯೂ ಕೂಡ ನಡೀತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.